ಈ ಸಮ್ಮೇಳನದ ಜಕಣಾಚಾರ್ಯರಾದಂಥ ಶ್ರೀಮಾನ್ ನಂಜುಂಡಿ ಅವರೇ, ತಾಯಂದ್ರೆ, ಸ್ನೇಹಿತರು, ಈ ಸಮ್ಮೇಳನದ ಇತಿಹಾಸದಲ್ಲಿ ಸಾಬ್ರನ್ನು ಕರೆಸ್ತಕ್ಕಂಥ ಪರಂಪರೆ ಇಲ್ಲ. ಆದರೆ ಇವತ್ತು ಶ್ರೀಮಾನ್ ನಂಜುಂಡಿ ಅವರನ್ನ ನಾನು 10 ವರ್ಷದಿಂದ ಭಾರಿ ದೂರದಿಂದನೂ ನೋಡಿದ್ದೇನೆ, ಹತ್ತಿರದಿಂದನೂ ನೋಡಿದ್ದೇನೆ. ಮತ್ತು ಈ ಸಮಾಜವನ್ನು ಸುಮಾರು 25-30 ವರ್ಷಗಳಿಂದ ಆಳವಾಗಿ ಇದರ ಬಗ್ಗೆ ಅಭ್ಯಾಸ ಮಾಡಿದ್ದೇನೆ. ಈ 60 ವರ್ಷದಿಂದ ನಮ್ಮನ್ನು ಬಳಸ್ಕೊಂಡ್ರು. ಹಿಂದುಳಿದವರೇ ಮುಂದೆ ಬರ್ರಿ, ನಮಗೆ ಓಟ್ ಹಾಕ್ರಿ, ಮಕ್ಕಳ ನೀವು ಹಿಂದೆ ಹೋಗ್ರಿ, ನಾವು ಮುಂದೆ ಬರ್ತೀವಿ. ಇವತ್ತು ಇದನ್ನೇ ನಾವು ಹೇಳಿದ್ವಿ. ಈ ರಾಜ್ಯದಲ್ಲಿ ಏನು ಜನಸಂಖ್ಯೆ ಇದೆ ಅದಕ್ಕೆ ಆಧಾರವಾಗಿ ನಮಗೆ ಸರ್ಕಾರದಲ್ಲಿ ಹಕ್ಕು ಕೊಡಿ. ಇವತ್ತು ನೀವು ಕೂಡ ಹೌದು, ನಾವು ವಿಶ್ವಕರ್ಮ ಒಂದಾಗಿದ್ದೇವೆ, ಕಾಂಗ್ರೆಸ್ಸೋ ಜನತಾದಳನೋ ಬಿಜೆಪಿನೋ ಸುಡುಗಾಡು ನಮಗೆ ಗೊತ್ತಿಲ್ಲ, ನಮ್ಮ ಲೀಡ್ರು ನಂಜುಂಡಿ ಅಂತೇಳಿ ನೀವು ಹೊರಡ್ರಿ. ಈ ಎಲ್ಲ ಪಾರ್ಟಿಗಳು ನಂಜುಂಡಿ ಮನೆ ಹೋಗ್ತಾರೆ. ವಿಶ್ವಕರ್ಮದವ್ರು ನೀವೇನಾದರೂ ಮಾಡಿ ನಿಮ್ಮ ಸಮಾಜದಲ್ಲಿರೋ ಎಲ್ಲ ಪಾರ್ಟಿ ಮುಖಂಡ್ರಿ ಒಂದು ಕಡೆ ಸೇರಿಸ್ಬಿಟ್ರೆ ಜಾತಿವಾದ ಅಂತಾರೆ. ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿದ 3 ದಿವಸದಲ್ಲಿ ಏನಿದೆ ಅಂದರೆ ಜಾತಿ ಗಣನೆ ಡಿಕ್ಲೇರ್ ಮಾಡಿದರು. ಯಾವ್ಯಾವ ಸಮಾಜದವರು ಈ ರಾಜ್ಯದಲ್ಲಿ ಎಷ್ಟಿದ್ದಾರೆ ಆ ಸಮಾಜಕ್ಕೆ ಅನುಸರಿಕೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಇದು ಪ್ರಜಾಪ್ರಭುತ್ವದ ನಿಜವಾದ ಉತ್ತರ. ಶ್ರೀಮಾನ್ ನಂಜುಂಡಿ ಅವರಿಗೆ ಒಂದು ಮಾತ್ರ ಹೇಳ್ತೀನಿ ನಾನು, ಪರಿವರ್ತನೆ ಮಾಡೋರ ಮೇಲೆ ಕತ್ತಿ ತೂಗುತ್ತಾ ಇರುತ್ತೆ. ಇದನ್ನು ನೀವು ನಂಜುಂಡಿ ಅವರೇ ಮರಿಬೇಡಿ, ಹೆದರಬೇಡಿ. ಇವತ್ತು ನೀವು ಕಟ್ಕೊಂಡು ಹೋಗಿ ವಿಶ್ವಕರ್ಮದವ್ರಿಗೆ ಇಷ್ಟು ಮಾತ್ರ ನಿಮ್ಗೆ ಹೇಳೋಗ್ತೇನೆ. ಇವತ್ತು ಡಿಕ್ಲೇರ್ ಮಾಡ್ತೇನೆ, ಏನು 16% ಮುಸ್ಲಿಂ ಸಮಾಜ ಇದೆಯೋ ಕುರುಬರ ಜೊತೆಲಿ ಹೇಗೆ ನಿಂತರೋ ವಿಶ್ವಕರ್ಮದ ಜೊತೆಯಲ್ಲೂ ಹಾಗೆ ಕರ್ನಾಟಕದಲ್ಲಿ ನಿಲ್ತಕ್ಕಂಥ ವ್ಯವಸ್ಥೆನ ನಾವು ಇವತ್ತಿನ ದಿವಸ ನಾವು ಮಾಡುತ್ತೇವೆ. ಇವತ್ತು ಕೇರಳದಲ್ಲಿ ಸಾಬ್ರು ಮನೆ ಕಟ್ಟೋದಿರಲಿ, ಕ್ರಿಶ್ಚಿಯನ್ ಕಟ್ಟೋದಿರಲಿ, ಆಚಾರಿ ಬಂದು ಮಾರ್ಕ್ ಮಾಡದೇ ಇರೋ ತನಕ ಮನೆ ಕೇರಳದಲ್ಲಿ ಕಟ್ಟಲ್ಲ. ಯಾವತ್ತು ಆಚಾರ್ಯರು ಹಾಕಿದಂಥ ಲೆಕ್ಕಶಾಸ್ತ್ರದಲ್ಲಿ ನೀವೆಂದೂ ಫೇಲ್ ಆದವರಲ್ಲ. ಇವತ್ತು ನೀವು ರೆಸೊಲ್ಯೂಷನ್ ಮಾಡಬೇಕು, ಶ್ರೀಮಾನ್ ನಂಜುಂಡಿ ಅವರು ನಮ್ಮ ಆದಿ ನಾಯಕ, ಅವರೇ ನಮ್ಮ ನಾಯಕರು ಅಂತ ಘೋಷಣೆ ಮಾಡ್ತೇವೆ. ಮತ್ತೆ ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪಿಯ ಶಿವನ, ಓ ವಿಶ್ವಕರ್ಮ ಸಮಾಜವೇ ಎದ್ದೇಳಿ ಕರ್ನಾಟಕದಲ್ಲಿ. ನೀವು ಕೆತ್ತುವಂಥ ಒಂದೊಂದು ಕೆತ್ತನೆಯಿಂದ ಏನಿದೆ ಅಂತ ಹೇಳಿದ್ರೆ ಸಮಾಜ ಜಾಗೃತಿ ಆಗತ್ತೆ. ನೀವು ಸಂಘಟನೆ ಮಾಡಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಸಮ್ಮೇಳನಗಳಾದ ಕರೀರಿ. ನಂಜುಂಡಿ ಜೊತೆಗೆ ನಾನು ಸಾಬ್ರನ್ನು ಬರ್ತೀನಿ. ನಿಮ್ಮಲ್ಲಿ ಸಂಘಟನೆಗೆ ಪೂರ್ಣವಾದಂಥ ನನ್ನ ಶಕ್ತಿ ನಿಮ್ಮ ಜೊತೆಯಲ್ಲಿ ಮೀಸಲಾಗಿಡ್ತೇವೆ ಅನ್ನಕ್ಕಂಥ ಮಾತನ್ನು ಹೇಳಿ ನೆರೆದ ಎಲ್ಲ ಹಿರಿಯ ತಂದೆ ತಾಯಂದಿರ ಪಾದಕ್ಕೆ ನಮಸ್ಕರಿಸಿ ತಮ್ಮ ಅಪ್ಪಣೆ ಪಡಿತೇನೆ.